ಗುಡ್ ಮಾರ್ನಿಂಗ್. ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಫಸ್ಟ್ ಲೆಸನ್ ಇಂಪಾರ್ಟೆನ್ಸ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸ್ಟಾರ್ಟ್ ಮಾಡಬೇಕು. ನಾವು ನಮ್ಮ ಟ್ರೇಡ್ನಲ್ಲಿ ಎಲ್ಲ ಟೆಕ್ನಿಕಲ್ ಸ್ಕಿಲ್ಸ ಕಲ್ಕೋತೀವಿ. ಫಾರ್ ಎಕ್ಸಾಂಪಲ್, ಇಲೆಕ್ಟ್ರಿಷಿಯನ್ದವರು ವೈರಿಂಗ್ ಮಾಡೋಕೆ ಕಲ್ಕೋತೀರಿ, ಮತ್ತು ಮೋಟ್ರ್ ರನ್ ಮಾಡೋಕೆ ಕಲ್ಕೋತೀರಿ. EMದೊಳಗೆ ಸೋಲ್ಡ್ರಿಂಗ್ ಮಾಡೋಕೆ ಕಲ್ಕೋತೀರಿ, ಇಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಸರ್ವಿಸಿಂಗ್ ಮಾಡೋಕೆ ಕಲ್ಕೋತೀರಿ. ಅದೇ ಥರ ಇಲ್ಲಿ ಎಲ್ಲರೂ ಟ್ರೇಡ್ನಲ್ಲಿ ಫಾರ್ ಎಕ್ಸಾಂಪಲ್ MME, ಫಿಟರ್, ಟರ್ನರ್ ಎಲ್ಲರೂ ಟೆಕ್ನಿಕಲ್ ಸ್ಕಿಲ್ಸ್ ಅಷ್ಟೇ ಕಲ್ಕೋತೀರಿ. ಆದರೆ ಟೆಕ್ನಿಕಲ್ ಸ್ಕಿಲ್ ಜೊತೆ ನಮಗೆ ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಬೇಕಾಗ್ತದೆ. ನಾನ್ ಟೆಕ್ನಿಕಲ್ ಸ್ಕಿಲ್ಸ್ಗೆ ನಾವು ಸಾಫ್ಟ್ ಸ್ಕಿಲ್ಸು ಅಂತೀವಿ. ಸಾಫ್ಟ್ ಸ್ಕಿಲ್ಸ್ ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಎಕ್ಸಾಂಪಲ್ ಹೇಳ್ತೀನಿ ನಾವು ನಿಮಗೆ. ಏನೇನೆಂದರೆ ಇಂಗ್ಲೀಷ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್, ಡಿಜಿಟಲ್ ಸ್ಕಿಲ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮನಿ ಮ್ಯಾನೇಜ್ಮೆಂಟ್. ಇವೆಲ್ಲ ನಿಮ್ಮ ಟೆಕ್ನಿಕಲ್ ಸ್ಕಿಲ್ ಜೊತೆ ಬೇಕೇ ಬೇಕು. ನಿಮ್ಗೆ ಒಳ್ಳೆ ಜಾಬ್ ಬೇಕಂದ್ರೆ ನಿಮ್ಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಡಿಜಿಟಲ್ ಸ್ಕಿಲ್ಸ್ ಇರಬೇಕು. ಅದೇ ಥರ ಒಂದ್ಸರಿ ನೀವು ಜಾಬಿಗೆ ಹೋದ್ರೆ ಅಂದರೆ ಅಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತಂದರೆ ಅಲ್ಲಿಯೂ ಕೂಡ ನಿಮ್ಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳ ಅವಶ್ಯಕತೆ ಬಹಳ ಇದೆ. ಈಗ ಕ್ವೆಸ್ಟ್ ಆ್ಯಪ್ ಮುಖಾಂತರ ನಾವು ಇಂಪಾರ್ಟೆನ್ಸ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಎಲ್ಲ ಕಲ್ಕೋಬೇಕು. ಇಲ್ಲಿ ಇದೆಲ್ಲ ಇಂಗ್ಲೀಷ್ನಲ್ಲಿ ಇದೆ. ಇದನ್ನು ಕನ್ನಡದೊಳಗೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿನೂ ಹೇಳ್ತೀನಿ. ಆಮೇಲೆ ಇದ್ರದ ವಿಡಿಯೋನೂ ಕೂಡ ನಾನು ನಿಮ್ಮ ಗ್ರೂಪಿಗೆ ಹಾಕಿರ್ತೀನಿ. ಇದನ್ನೆಲ್ಲ ನೋಡ್ಕೋಬೇಕು. ಆಮೇಲೆ ಇದಕ್ಕೆ ಅಸೆಸ್ಮೆಂಟ್ ವಿಡಿಯೋ ಕೂಡ ನಿಮ್ಗೆ ಮಾಡ್ಕೋಬೇಕು. Hello, welcome to the lesson Importance of Employability Skills. I am excited to have you here. Click on Begin Lesson to start the lesson. Welcome to the lesson Importance of Employability Skills. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂದರೆ ಉದ್ಯೋಗಾರ್ಹತೆಯ ಕುಶಲತೆಗಳು. ವಿವರವಾಗಿ ಹೇಳುವುದಾದರೆ ಉದ್ಯೋಗ ಪಡೆಯಲು ಅರ್ಹರಾಗಲು ಬೇಕಾದ ಕುಶಲತೆಗಳು. ಇವುಗಳ ಪ್ರಾಮುಖ್ಯತೆಯನ್ನು ಕಲಿಯುವ ಪಾಠ ಇಂಪಾರ್ಟೆನ್ಸ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಬಿಗಿನ್ ಲೆಸನ್ ಆಯ್ಕೆ ಮಾಡಿ ಮುಂದಿನ ಪುಟ ನೋಡುವುದು. In this lesson, we will learn what employability skills are, importance of employability skills. ಇನ್ ದಿಸ್ ಲೆಸನ್ ವಿ ವಿಲ್ ಲರ್ನ್ ಅಂದರೆ ಈ ಪಾಠದಲ್ಲಿ ನಾವು ಕಲಿಯುವುದು ವಾಟ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಆರ್ ಅಂದರೆ ಯಾವೆಲ್ಲ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳಿವೆ. ಇಂಪಾರ್ಟೆನ್ಸ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಗಳ ಪ್ರಾಮುಖ್ಯತೆ ಅಂದರೆ ಉದ್ಯೋಗಾರ್ಹತೆಯ ಕುಶಲತೆಗಳ ಪ್ರಾಮುಖ್ಯತೆಗಳು. Before we start this lesson, let's understand what you already know and what you want to learn about this topic. Drag and place the options in the appropriate box. The meaning of employability skills. The need of employability skills for my career. ಈ ಪಾಠ ಕಲಿಯುವ ಮೊದಲು ಈ ಪಾಠದ ಬಗ್ಗೆ ನಿಮಗೆ ಈಗಾಗಲೇ ಏನು ತಿಳಿದಿದೆ ಮತ್ತು ಮುಂದೆ ಏನು ಕಲಿಯಬೇಕಾಗಿದೆ ಅರ್ಥ ಮಾಡಿಕೊಳ್ಳುವುದು. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆಪ್ಷನ್ಸ್ ಇನ್ ದ ಅಪ್ರೋಪ್ರಿಯೇಟ್ ಬಾಕ್ಸ್ ಅಂದರೆ ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಸರಿಯಾದ ಖಾಲಿ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈಗಾಗಲೇ ಏನು ತಿಳಿದಿದೆ. ವಾಟ್ ಐ ವಾಂಟ್ ಟು ಲರ್ನ್ ಅಂದರೆ ನನಗೆ ಏನು ಕಲಿಯಬೇಕಾಗಿದೆ. ಆಪ್ಷನ್ಸ್ ಅಂದರೆ ಆಯ್ಕೆಗಳು. ಈ ಆಯ್ಕೆಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ಮೊದಲನೇ ಆಯ್ಕೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಇದರ ಅರ್ಥವೇನು?
ಈ ವಿಷಯ ನಮಗೆ ಈಗಾಗಲೇ ತಿಳಿದಿದೆ. ಈ ಆಯ್ಕೆಯನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಎರಡನೆಯ ಆಯ್ಕೆ ದ ನೀಡ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್, ಅಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳ ಅವಶ್ಯಕತೆ ಏನಿದೆ. ಈ ವಿಷಯದ ಬಗ್ಗೆ ಇನ್ನು ಮುಂದೆ ಕಲಿಯಬೇಕಾಗಿದೆ. ಇದನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು ಮತ್ತು ಸಬ್ಮಿಟ್ ಅಂದರೆ ಸಲ್ಲಿಸುವುದು. Very good. Sharing what you know and what you want to learn will help you improve your own learning. Very good. Sharing what you know and what you want to learn will help you improve your own learning. ಅಂದರೆ ನಿಮಗೆ ಈಗಾಗಲೇ ಏನು ತಿಳಿದಿದೆ ಮತ್ತು ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ ಇದನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಮುಂದಿನ ಪುಟ ಓದಲು ಕಂಟಿನ್ಯೂ ಆಯ್ಕೆ ಮಾಡುವುದು. Hello, I am Jagat. I work as a car mechanic in the service center. Do you want to know what I do on a normal work day? Click on yes to know more. ಮೀಟ್ ಜಗತ್ ಅಂದರೆ ಜಗತ್ ಇವರನ್ನು ಭೇಟಿಯಾಗುವುದು. ನಮಸ್ಕಾರ, ನಾನು ಜಗತ್. ನಾನು ಈ ಸರ್ವಿಸ್ ಸೆಂಟರ್ನಲ್ಲಿ ಕಾರ್ ಮೆಕ್ಯಾನಿಕ್ ಆಗಿ, ಕಾರು ದುರಸ್ತಿದಾರ ಆಗಿ ಕೆಲಸ ಮಾಡುತ್ತೇನೆ. ಸಾಮಾನ್ಯವಾಗಿ ಪ್ರತಿದಿನ ನಾನು ಏನು ಕೆಲಸ ಮಾಡುತ್ತೇನೆ ತಿಳಿದುಕೊಳ್ಳಲು ಎಸ್ ಆಯ್ಕೆ ಮಾಡುವುದು. I provide car repair and maintenance services to the customers every day. I greet the customers politely. Hello ma'am, how can I help you today? After I finish repairing a vehicle, I type the details into an Excel sheet. I mail it to my supervisor. If I continue to work well as a mechanic, I can become a supervisor. ಅ ಡೇ ಆಟ್ ಮೈ ವರ್ಕ್ ಅಂದರೆ ನನ್ನ ಕೆಲಸದ ಒಂದು ದಿನ. ನಾನು ಪ್ರತಿದಿನ ಗಿರಾಕಿಗಳಿಗೆ ಕಾರು ದುರಸ್ತಿ ಮಾಡುವುದು ಮತ್ತು ನಿರ್ವಹಣೆಯ ಸೇವೆಗಳನ್ನು ಒದಗಿಸುತ್ತೇನೆ. ಮೊದಲು ನಾನು ಗಿರಾಕಿಗಳಿಗೆ ನಯವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ, ಇಂದಿನ ದಿನ ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು ಎಂದು ಕೇಳುತ್ತೇನೆ. ವಾಹನ ದುರಸ್ತಿ ಮಾಡಿದ ನಂತರ ಎಲ್ಲ ವಿವರಗಳನ್ನು ಕಂಪ್ಯೂಟರ್ನಲ್ಲಿ ಎಕ್ಸೆಲ್ ಶೀಟ್ನಲ್ಲಿ ಟೈಪ್ ಮಾಡುತ್ತೇನೆ ಮತ್ತು ನನ್ನ ಮೇಲ್ವಿಚಾರಕರಿಗೆ ಮಿಂಚಂಚೆ ಕಳಿಸುತ್ತೇನೆ. ಇದೇ ರೀತಿ ನಾನು ದುರಸ್ತಿದಾರ ಆಗಿ ಚೆನ್ನಾಗಿ ಕೆಲಸ ಮಾಡಿದರೆ ನಾನು ಕೂಡ ಮೇಲ್ವಿಚಾರಕನಾಗಿ ಕೆಲಸ ಮಾಡಬಹುದು. Select the correct option. What skill does Jagat need to do well in his job? Repairing the car, using a computer, talking to customers. All of the above. ಜಗತ್ ಇವರ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡ ನಂತರ ಈ ಪ್ರಶ್ನೆಗಳಿಗೆ ಉತ್ತರಿಸುವುದು. ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಅಂದರೆ ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ವಾಟ್ ಸ್ಕಿಲ್ ಡಸ್ ಜಗತ್ ನೀಡ್ ಟು ಡೂ ವೆಲ್ ಇನ್ ಹಿಸ್ ಜಾಬ್? ಜಗತ್ ತನ್ನ ಕೆಲಸದಲ್ಲಿ ಯಾವ ಕುಶಲತೆಗಳನ್ನು ಚೆನ್ನಾಗಿ ಮಾಡುವ ಅವಶ್ಯಕತೆ ಇದೆ? ಮೊದಲನೆಯದು ರಿಪೇರಿಂಗ್ ದ ಕಾರ್ ಅಂದರೆ ಕಾರ್ ದುರಸ್ತಿ ಮಾಡುವುದು. ಯೂಸಿಂಗ್ ಅ ಕಂಪ್ಯೂಟರ್ ಬಳಕೆ ಮಾಡುವುದು. ಟಾಕಿಂಗ್ ಟು ಕಸ್ಟಮರ್ಸ್ ಅಂದರೆ ಗಿರಾಕಿಗಳೊಂದಿಗೆ ಮಾತನಾಡುವುದು. ಆಲ್ ಆಫ್ ದಿ ಅಬವ್ ಅಂದರೆ ಮೇಲಿನ ಎಲ್ಲವುಗಳು. ಸರಿಯಾದ ಉತ್ತರ ಆಲ್ ಆಫ್ ದಿ ಅಬವ್ ಅಂದರೆ ಮೇಲಿನ ಎಲ್ಲವುಗಳು. ಏಕೆಂದರೆ ಜಗತ್ ಪ್ರತಿದಿನ ಕಾರು ದುರಸ್ತಿ ಮಾಡುತ್ತಾರೆ, ಕಂಪ್ಯೂಟರ್ ಬಳಸುತ್ತಾರೆ ಮತ್ತು ಗಿರಾಕಿಗಳೊಂದಿಗೆ ಮಾತನಾಡುತ್ತಾರೆ. ಅದಕ್ಕಾಗಿ ಆಲ್ ಆಫ್ ದಿ ಅಬವ್ ಆಯ್ಕೆ ಮಾಡಿ ಸಲ್ಲಿಸುವುದು. You are right. Jagat needs all these skills to perform well in his job. ಯು ಆರ್ ರೈಟ್ ಅಂದರೆ ನಿಮ್ಮ ಉತ್ತರ ಸರಿಯಾಗಿದೆ. ಜಗತ್ ನೀಡ್ಸ್ ಆಲ್ ದೀಸ್ ಸ್ಕಿಲ್ಸ್ ಟು ಪರ್ಫಾರ್ಮ್ ವೆಲ್ ಇನ್ ಹೀಸ್ ಜಾಬ್ ಅಂದರೆ ಜಗತ್ ತನ್ನ ಕೆಲಸದಲ್ಲಿ
ಎಲ್ಲ ಕುಶಲತೆಗಳನ್ನು ಚೆನ್ನಾಗಿ ನಿರ್ವಹಿಸುವ ಅವಶ್ಯಕತೆ ಇದೆ. ಜಗತ್ ತನ್ನ ಕೆಲಸದಲ್ಲಿ ಯಶಸ್ವಿಯಾಗಲು ಬೇರೆ ಬೇರೆ ಕುಶಲತೆಗಳ ಅವಶ್ಯಕತೆ ಇದೆ. ಕಂಟಿನ್ಯೂ ಆಯ್ಕೆ ಮಾಡಿ ಮುಂದಿನ ಪುಟ ಓದುವುದು. Jagat needs different skills to be successful in his work. Some of his skills are directly related to his job as a service mechanic. These are called technical skills or hard skills. He also has skills required to be a good worker. These are called non-technical skills or soft skills. So, in order to become successful in personal and professional lives, you need to master both technical and soft skills. Jagat needs different skills to be successful in his work. ಜಗತ್ ನೀಡ್ಸ್ ಡಿಫ್ರೆಂಟ್ ಸ್ಕಿಲ್ಸ್ ಟು ಬಿ ಸಕ್ಸಸ್ಫುಲ್ ಇನ್ ಹೀಸ್ ವರ್ಕ್ ಅಂದರೆ ಜಗತ್ ತನ್ನ ಕೆಲಸದಲ್ಲಿ ಯಶಸ್ವಿಯಾಗಲು ಬೇರೆ ಬೇರೆ ಕುಶಲತೆಗಳ ಅವಶ್ಯಕತೆ ಇದೆ. Some of his skills are directly related to his job as a service mechanic. These are called technical skills or hard skills. He also has skills required to be a good worker. These are called non-technical skills or soft skills. Skills directly related to the job. Technical skills or hard skills. ಉದ್ಯೋಗಕ್ಕೆ ನೇರವಾಗಿ ಸಂಬಂಧಪಟ್ಟ ಕುಶಲತೆಗಳನ್ನು ಟೆಕ್ನಿಕಲ್ ಸ್ಕಿಲ್ಸ್ ಅನ್ನುತ್ತೇವೆ. ಇವುಗಳನ್ನು ಹಾರ್ಡ್ ಸ್ಕಿಲ್ ಎಂದು ಕರೆಯಬಹುದು. ಉದಾಹರಣೆಗೆ ಕಾರ್ ರಿಪೇರ್ ಮಾಡುವುದು ಮತ್ತು ಕಾರ್ ನಿರ್ವಹಣೆ ಮಾಡುವುದು. ಸ್ಕಿಲ್ಸ್ ರಿಕ್ವೈರ್ಡ್ ಟು ಬಿ ಅ ಗುಡ್ ವರ್ಕರ್ ಅಂದರೆ ಉತ್ತಮ ಕೆಲಸಗಾರನಾಗಲು ಬೇಕಾದ ಕುಶಲತೆಗಳು. ಇವುಗಳನ್ನು ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಅಂದರೆ ತಾಂತ್ರಿಕವಲ್ಲದ ಕುಶಲತೆಗಳು. ಇವುಗಳನ್ನು ಸಾಫ್ಟ್ ಸ್ಕಿಲ್ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಟಾಕಿಂಗ್ ಟು ಕಸ್ಟಮರ್ಸ್ ಮತ್ತು ಯೂಸಿಂಗ್ ಕಂಪ್ಯೂಟರ್ಸ್ ಅಂದರೆ ಗಿರಾಕಿಗಳೊಂದಿಗೆ ಮಾತನಾಡುವುದು ಮತ್ತು ಕಂಪ್ಯೂಟರ್ ಬಳಕೆ ಮಾಡುವುದು. So, in order to become successful in personal and professional lives, you need to master both technical and soft skills. In order to become successful in personal and professional lives, you need to master both technical and soft skills. ಅಂದರೆ ನಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ತಾಂತ್ರಿಕ ಮತ್ತು ಅತಾಂತ್ರಿಕ ಕುಶಲತೆಗಳಲ್ಲಿ ನಿಪುಣರಾಗಬೇಕು. ಅಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಮತ್ತು ಸಾಫ್ಟ್ ಸ್ಕಿಲ್ಸ್ಗಳ ಅವಶ್ಯಕತೆ ಇದೆ. In this program, we will focus on the many soft skills or non-technical skills required to be successful in life and career. These skills are also called employability skills. In this program, we will focus on the many soft skills or non-technical skills required to be successful in life and career. These skills are also called employability skills. ಅಂದರೆ ಈ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಸಾಫ್ಟ್ ಸ್ಕಿಲ್ಸ್ ಅಂದರೆ ನಾನ್ ಟೆಕ್ನಿಕಲ್ ಅತಾಂತ್ರಿಕ ಕುಶಲತೆಗಳ ಬಗ್ಗೆ ಗಮನ ವಹಿಸೋಣ. ಈ ಕುಶಲತೆಗಳು ನಮ್ಮ ಜೀವನ ಮತ್ತು ವೃತ್ತಿಯಲ್ಲಿ ಯಶಸ್ವಿಯಾಗಲು ಅವಶ್ಯಕವಾಗಿವೆ. ಈ ಕುಶಲತೆಗಳನ್ನು ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಎಂದು ಕರೆಯುತ್ತೇವೆ. Skills that help us get a good job and grow in our career are called employability skills. Employers like to hire candidates with employability skills. Click on employability skills to know more.
ವಾಟ್ ಆರ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂದರೆ ಯಾವೆಲ್ಲ ಉದ್ಯೋಗಾರ್ಹತೆಯ ಕುಶಲತೆಗಳಿವೆ ನೋಡೋಣ. ಸ್ಕಿಲ್ಸ್ ದ್ಯಾಟ್ ಹೆಲ್ಪ್ ಅಸ್ ಟು ಗೆಟ್ ಅ ಗುಡ್ ಜಾಬ್ ಆ್ಯಂಡ್ ಗ್ರೋ ಇನ್ ಅವರ್ ಕರಿಯರ್. ಒಳ್ಳೆಯ ಉದ್ಯೋಗವನ್ನು ಪಡೆದು ಜೀವನದಲ್ಲಿ ಮುಂದುವರಿಯಲು ಬೇಕಾದ ಕುಶಲತೆಗಳು. ಇವುಗಳನ್ನು ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಎಂದು ಕರೆಯುತ್ತೇವೆ. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂದರೆ ಉದ್ಯೋಗಾರ್ಹತೆಯ ಕುಶಲತೆಗಳು. ಎಂಪ್ಲಾಯರ್ಸ್ ಲೈಕ್ ಟು ಹೈಯರ್ ಕ್ಯಾಂಡಿಡೇಟ್ಸ್ ವಿತ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಎಂಪ್ಲಾಯರ್ಸ್ ಅಂದರೆ ನಮಗೆ ಉದ್ಯೋಗ ಕೊಡುವವರು, ಉದ್ಯೋಗದಾತರು. ಉದ್ಯೋಗ ಕೊಡುವವರು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಇರುವ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಲು ಇಚ್ಛಿಸುತ್ತಾರೆ. ಎಂಪ್ಲಾಯಬಿಲಿಟಿ ಸ್ಕಿಲ್ಗಳ ಬಗ್ಗೆ ಹೆಚ್ಚಿಗೆ ಕಲಿಯಲು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಆಯ್ಕೆ ಮಾಡುವುದು. The three words that make up employability skills are employ, ability, skills. Employ means to be in a salaried job or earn money through business. Ability means to have the skills and knowledge to do something. Skill means to be able to do something well. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಇದು 3 ಶಬ್ದಗಳ ಜೋಡಣೆ ಎಂದಾಗಿದೆ. ಎಂಪ್ಲಾಯ್ ಪ್ಲಸ್ ಎಬಿಲಿಟಿ ಪ್ಲಸ್ ಸ್ಕಿಲ್ಸ್. ಎಂಪ್ಲಾಯ್ ಟು ಬಿ ಇನ್ ಅ ಸ್ಯಾಲರಿಡ್ ಜಾಬ್ ಆರ್ ಅರ್ನ್ ಮನಿ ಥ್ರೂ ಬಿಸ್ನೆಸ್ ಅಂದರೆ ವೇತನ ಪಡೆಯುವ ನೌಕರಿ ಆಗಿರಬಹುದು ಅಥವಾ ವ್ಯಾಪಾರ ವ್ಯವಹಾರ ಮೂಲಕ ಹಣ ಗಳಿಸುವುದು. ಪ್ಲಸ್ ಎಬಿಲಿಟಿ ಟು ಹ್ಯಾವ್ ದ ಸ್ಕಿಲ್ಸ್ ಆ್ಯಂಡ್ ನಾಲೆಜ್ ಟು ಡೂ ಸಮಥಿಂಗ್ ಅಂದರೆ ಯಾವುದೇ ವಿಷಯದ ಬಗ್ಗೆ ಕುಶಲತೆ ಮತ್ತು ಜ್ಞಾನ ಅಥವಾ ಬುದ್ಧಿಶಕ್ತಿ ಹೊಂದಿರುವುದು. ಪ್ಲಸ್ ಸ್ಕಿಲ್ಸ್ ಟು ಬಿ ಏಬಲ್ ಟು ಡೂ ಸಮಥಿಂಗ್ ವೆಲ್ ಅಂದರೆ ಯಾವುದೇ ಕೆಲಸವನ್ನು ಚೆನ್ನಾಗಿ ಮಾಡುವ ಸಾಮರ್ಥ್ಯ ಹೊಂದಿರುವುದು. The best example of employability skills is money management. Like other employability skills, it is useful for both personal life and work life. ಎಕ್ಸಾಂಪಲ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಮನಿ ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸು ನಿರ್ವಹಣೆ. ಯೂಸ್ಫುಲ್ ಫಾರ್ ಬೋತ್ ಪರ್ಸನಲ್ ಲೈಫ್ ಆ್ಯಂಡ್ ವರ್ಕ್ ಲೈಫ್ ವೈಯಕ್ತಿಕ ಮತ್ತು ವೃತ್ತಿ ಜೀವನ ಎರಡಕ್ಕೂ ಉಪಯುಕ್ತವಾಗಿದೆ. There are many benefits of learning employability skills. Some are short term and some are long term. Click on each to know more. ಬೆನಿಫಿಟ್ಸ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಉದ್ಯೋಗಾರ್ಹತೆಯ ಕುಶಲತೆಗಳು ಮತ್ತು ಅವುಗಳ ಪ್ರಯೋಜನಗಳು. ದೇರ್ ಆರ್ ಮೆನಿ ಬೆನಿಫಿಟ್ಸ್ ಆಫ್ ಲರ್ನಿಂಗ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳನ್ನು ಕಲಿಯುವುದರಿಂದ ಬಹಳಷ್ಟು ಪ್ರಯೋಜನಗಳಿವೆ. ಕೆಲವು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅಂದರೆ ಅಲ್ಪಾವಧಿಗೆ ಪ್ರಯೋಜನವಾಗಿವೆ. ಕೆಲವು ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅಂದರೆ ದೀರ್ಘಕಾಲದ ಪ್ರಯೋಜನ ಕೊಡುತ್ತವೆ. ಪ್ರತಿಯೊಂದನ್ನು ಆಯ್ಕೆ ಮಾಡಿ ಅವುಗಳ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದು. ಮೊದಲು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆಯ್ಕೆ ಮಾಡುವುದು. Some short term benefits are get hired for a job, identify and solve problems, speak English, be confident. ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅಂದರೆ ಅಲ್ಪಕಾಲಾವಧಿ ಪ್ರಯೋಜನಗಳು. ಫಸ್ಟ್ ಒನ್ ಗೆಟ್ ಹೈಯರ್ಡ್ ಫಾರ್ ಅ ಜಾಬ್ ಅಂದರೆ ಉದ್ಯೋಗಕ್ಕೆ ಆಯ್ಕೆಯಾಗುವುದು. ನೆಕ್ಸ್ಟ್ ಒನ್ ಐಡೆಂಟಿಫೈ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ಸ್ ಅಂದರೆ ಸಮಸ್ಯೆಗಳನ್ನು ಗುರುತಿಸುವುದು ಮತ್ತು ಬಗೆಹರಿಸುವುದು. ನೆಕ್ಸ್ಟ್ ಒನ್ ಸ್ಪೀಕ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಮಾತನಾಡುವುದು. ನೆಕ್ಸ್ಟ್ ಒನ್ ಬಿ ಕಾನ್ಫಿಡೆಂಟ್ ಅಂದರೆ ಆತ್ಮವಿಶ್ವಾಸ ಹೊಂದುವುದು.
ಲಾಂಗ್ ಟರ್ಮ್ ಬೆನಿಫಿಟ್ಸ್ ಆಯ್ಕೆ ಮಾಡುವುದು. Some long term benefits are good behavior in the workplace, know how to work with a team, communicate well with others, learn to use internet and computer safely, find your career path. ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅಂದರೆ ದೀರ್ಘಾವಧಿ ಪ್ರಯೋಜನಗಳು. ಫಸ್ಟ್ ಒನ್, ಗುಡ್ ಬಿಹೇವಿಯರ್ ಇನ್ ವರ್ಕ್ ಪ್ಲೇಸ್ ಅಂದರೆ ಕೆಲಸದ ಸ್ಥಳದಲ್ಲಿ ಒಳ್ಳೆಯ ನಡತೆ. ನೆಕ್ಸ್ಟ್ ಒನ್, ನೋ ಹೌ ಟು ವರ್ಕ್ ವಿತ್ ಅ ಟೀಮ್ ತಮ್ಮ ತಂಡದವರೊಂದಿಗೆ ಕೆಲಸ ಮಾಡುವುದನ್ನು ಕಲಿಯುವುದು. ನೆಕ್ಸ್ಟ್ ಒನ್, ಕಮ್ಯುನಿಕೇಟ್ ವಿತ್ ಅದರ್ಸ್ ಬೇರೆಯವರೊಂದಿಗೆ ಸರಿಯಾಗಿ ಮಾತನಾಡುವುದು. ನೆಕ್ಸ್ಟ್ ಒನ್, ಲರ್ನ್ ಟು ಯೂಸ್ ಇಂಟರ್ನೆಟ್ ಆ್ಯಂಡ್ ಕಂಪ್ಯೂಟರ್ ಸೇಫ್ಟಿ ಅಂತರ್ಜಾಲ ಮತ್ತು ಗಣಕಯಂತ್ರಗಳ ಬಳಕೆ ಕಲಿಯುವುದು. ನೆಕ್ಸ್ಟ್ ಒನ್, ಫೈಂಡ್ ಯುವರ್ ಕರಿಯರ್ ಪಾತ್ ಅಂದರೆ ಜೀವನದಲ್ಲಿ ದಾರಿ ಕಾಣುವುದು. Based on what you learned, answer the following questions. Click on the Begin button to answer the questions. ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು. ಬಿಗಿನ್ ಆಯ್ಕೆ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸುವುದು. Choose true or false. Employability skills are important for our career growth. True, false. ಚೂಸ್ ಟ್ರೂ ಆರ್ ಫಾಲ್ಸ್ ಅಂದರೆ ಸರಿ ಅಥವಾ ತಪ್ಪು ಆಯ್ಕೆ ಮಾಡುವುದು. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಅವರ್ ಕರಿಯರ್ ಗ್ರೋತ್ ಅಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂದರೆ ಉದ್ಯೋಗಾರ್ಹತೆಯ ಕುಶಲತೆಗಳು ನಮ್ಮ ಜೀವನದ ಏಳಿಗೆಗೆ ಬಹಳ ಮಹತ್ವವಾಗಿವೆ. ಟ್ರೂ ಸರಿಯಾದ ಉತ್ತರ, ಏಕೆಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳು ನಮ್ಮ ಜೀವನದ ಏಳಿಗೆಗೆ ಬಹಳ ಮಹತ್ವವಾಗಿವೆ. ಟ್ರೂ ಆಯ್ಕೆ ಮಾಡಿ ಸಲ್ಲಿಸುವುದು. That's right. Employability skills are needed to get our first job and grow in our careers. ಸರಿಯಾದ ಉತ್ತರ, ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಆರ್ ನೀಡೆಡ್ ಟು ಗೆಟ್ ಅವರ್ ಫಸ್ಟ್ ಜಾಬ್ ಆ್ಯಂಡ್ ಗ್ರೋ ಇನ್ ಅವರ್ ಕರಿಯರ್ಸ್ ಅಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳು ನಮಗೆ ಮೊದಲನೇ ನೌಕರಿ ಪಡೆಯಲು ಮತ್ತು ಜೀವನದಲ್ಲಿ ಮುಂದುವರಿಯಲು ಉಪಯುಕ್ತವಾಗಿವೆ. ಮುಂದುವರಿಯುವುದು. Choose the correct option. How can employability skills help you earn and save money? Do well in the job. Communicate well. All of the above. ಚೂಸ್ ದ ಕರೆಕ್ಟ್ ಆಪ್ಷನ್ ಅಂದರೆ ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ಹೌ ಕ್ಯಾನ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಹೆಲ್ಪ್ ಯು ಅಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳು ನಮಗೆ ಹೇಗೆ ಸಹಾಯಕವಾಗಿವೆ. ಮೊದಲನೇ ಆಯ್ಕೆ ಅರ್ನ್ ಆ್ಯಂಡ್ ಸೇವ್ ಮನಿ ಅಂದರೆ ದುಡ್ಡು ಗಳಿಸುವುದು ಮತ್ತು ಉಳಿತಾಯ ಮಾಡುವುದು. ಎರಡನೇ ಆಯ್ಕೆ ಡೂ ವೆಲ್ ಇನ್ ದ ಜಾಬ್ ಉದ್ಯೋಗದಲ್ಲಿ ಚೆನ್ನಾಗಿ ಮುಂದುವರಿಯುವುದು. ಮುಂದಿನ ಆಯ್ಕೆ ಕಮ್ಯುನಿಕೇಟ್ ವೆಲ್ ಅಂದರೆ ಎಲ್ಲರೊಂದಿಗೆ ಸರಿಯಾಗಿ ಸಂಪರ್ಕ ಹೊಂದುವುದು. ಮುಂದಿನ ಆಯ್ಕೆ ಆಲ್ ಆಫ್ ದಿ ಅಬವ್ ಅಂದರೆ ಮೇಲಿನ ಎಲ್ಲವುಗಳು. ಸರಿಯಾದ ಉತ್ತರ ಮೇಲಿನ ಎಲ್ಲವುಗಳು ಅಂದರೆ ಆಲ್ ಆಫ್ ದಿ ಅಬವ್ ಆಗಿದೆ. ಏಕೆಂದರೆ ವಿಷಯದಲ್ಲಿ ನಾವು ಹಣಕಾಸು ನಿರ್ವಹಣೆ, ಉದ್ಯೋಗದಲ್ಲಿ ಹೇಗೆ ಮುಂದುವರಿಯುವುದು, ಎಲ್ಲರೊಂದಿಗೆ ಹೇಗೆ ಸಂಪರ್ಕ ಸಾಧನ ಮಾಡುವುದು ಎಲ್ಲವನ್ನು ಕಲಿಯುತ್ತೇವೆ. ಆಲ್ ಆಫ್ ದಿ ಅಬವ್ ಈ ಆಪ್ಷನ್ ಅಂದರೆ ಆಯ್ಕೆಯನ್ನು ಸಲ್ಲಿಸುವುದು. That's right. Employability skills help us in many ways in our work
and personal life? ಸರಿಯಾದ ಉತ್ತರ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ನಮಗೆ ಬಹಳ ರೀತಿಯಲ್ಲಿ ಕೆಲಸ ಮತ್ತು ಜೀವನದಲ್ಲಿ ಮುಂದುವರಿಯುವುದನ್ನು ಕಲಿಸುತ್ತವೆ. Sakina works in sales. She needs to call customers to share product details. She needs to be clear about what to say. What will help Sakina? Money management skills. Good communication skills. ಚೂಸ್ ದ ಕರೆಕ್ಟ್ ಆಪ್ಷನ್ ಅಂದರೆ ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ಸಕೀನಾ ವರ್ಕ್ಸ್ ಇನ್ ಸೇಲ್ಸ್. ಶಿ ನೀಡ್ಸ್ ಟು ಕಾಲ್ ಕಸ್ಟಮರ್ಸ್ ಟು ಶೇರ್ ಪ್ರಾಡಕ್ಟ್ ಡೀಟೇಲ್ಸ್. ಶಿ ನೀಡ್ಸ್ ಟು ಬಿ ಕ್ಲಿಯರ್ ಅಬೌಟ್ ವಾಟ್ ಟು ಸೇ. ವಾಟ್ ವಿಲ್ ಹೆಲ್ಪ್ ಸಕೀನಾ? ಈ ಪ್ರಶ್ನೆ ಅರ್ಥ ಮಾಡಿಕೊಳ್ಳುವುದು. ಸಕೀನಾ ಮಾರಾಟದಲ್ಲಿ ಕೆಲಸ ಮಾಡುತ್ತಾಳೆ. ಅವಳ ಗಿರಾಕಿಗಳಿಗೆ ಕರೆ ಮಾಡಿ ಉತ್ಪನ್ನಗಳ ಮಾಹಿತಿಯನ್ನು ಕೊಡಬೇಕಾಗುತ್ತದೆ ಮತ್ತು ಏನು ಹೇಳಬೇಕಾಗಿದೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿರಬೇಕು. ಹಾಗಾದರೆ ಸಕೀನಾಳಿಗೆ ಕೆಳಗಿನ ಯಾವುದು ಸಹಾಯಕವಾಗಿದೆ? ಮೊದಲನೆಯದು ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂದರೆ ಹಣಕಾಸು ನಿರ್ವಹಣೆ ಕುಶಲತೆಗಳು. ಎರಡನೇ ಆಯ್ಕೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಒಳ್ಳೆಯ ಸಂಪರ್ಕ ಸಾಧನ ಮಾಡುವುದು. ಸರಿಯಾದ ಉತ್ತರ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿದೆ. ಏಕೆಂದರೆ ಸಕೀನಾ ಸರಕುಗಳ ಬಗ್ಗೆ ಮಾಹಿತಿ ಕೊಡುತ್ತಾಳೆ. ಯಾವುದೇ ಹಣಕಾಸಿನ ಕೆಲಸ, ಲೆಕ್ಕದ ಕೆಲಸ ಮಾಡುವುದಿಲ್ಲ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಯ್ಕೆ ಮಾಡಿ ಸಬ್ಮಿಟ್ ಅಂದರೆ ಸಲ್ಲಿಸುವುದು. You are right. Communication skills can help Sakina express her thoughts effectively. ಸರಿಯಾದ ಉತ್ತರ ಕಮ್ಯುನಿಕೇಷನ್ ಸ್ಕಿಲ್ಸ್ ಕ್ಯಾನ್ ಹೆಲ್ಪ್ ಸಕೀನಾ ಎಕ್ಸ್ಪ್ರೆಸ್ ಹರ್ ಥಾಟ್ಸ್ ಇಫೆಕ್ಟಿವ್ಲಿ ಅಂದರೆ ಸಂಪರ್ಕ ಸಾಧನ ಕುಶಲತೆಗಳು ಸಕೀನಾಳಿಗೆ ತನ್ನ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲು ಉಪಯುಕ್ತವಾಗಿವೆ. Choose true or false. We need only hard skills, technical skills to get a job. True, false. ಚೂಸ್ ಟ್ರೂ ಆರ್ ಫಾಲ್ಸ್ ಅಂದರೆ ಸರಿ ಅಥವಾ ತಪ್ಪು ಆಯ್ಕೆ ಮಾಡುವುದು. ವಿ ನೀಡ್ ಓನ್ಲಿ ಹಾರ್ಡ್ ಸ್ಕಿಲ್ಸ್, ಟೆಕ್ನಿಕಲ್ ಸ್ಕಿಲ್ಸ್ ಟು ಗೆಟ್ ಅ ಜಾಬ್ ಅಂದರೆ ಉದ್ಯೋಗ ಪಡೆಯಲು ನಮಗೆ ಕೇವಲ ಹಾರ್ಡ್ ಸ್ಕಿಲ್, ಟೆಕ್ನಿಕಲ್ ಸ್ಕಿಲ್ಸ್ ಅಂದರೆ ತಾಂತ್ರಿಕ ಕುಶಲತೆಗಳ ಅವಶ್ಯಕತೆ ಇದೆ. ಸರಿಯಾದ ಉತ್ತರ ಫಾಲ್ಸ್ ಆಗಿದೆ. ಏಕೆಂದರೆ ಉದ್ಯೋಗ ಪಡೆಯಲು ನಮಗೆ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಅಂದರೆ ಹಾರ್ಡ್ ಸ್ಕಿಲ್ ಮತ್ತು ಸಾಫ್ಟ್ ಸ್ಕಿಲ್ ಎರಡರ ಅವಶ್ಯಕತೆ ಇದೆ. ಫಾಲ್ಸ್ ಆಯ್ಕೆ ಮಾಡಿ ಸಬ್ಮಿಟ್ ಅಂದರೆ ಸಲ್ಲಿಸುವುದು. That's right. Employers look for a good balance of both hard and soft skills in candidates. ಸರಿಯಾದ ಉತ್ತರ ಎಂಪ್ಲಾಯರ್ಸ್ ಲುಕ್ ಫಾರ್ ಗುಡ್ ಬ್ಯಾಲೆನ್ಸ್ ಆಫ್ ಬೋತ್ ಹಾರ್ಡ್ ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್ ಇನ್ ಕ್ಯಾಂಡಿಡೇಟ್ಸ್ ಅಂದರೆ ಉದ್ಯೋಗದಾತರು ಅಭ್ಯರ್ಥಿಗಳಲ್ಲಿ ಹಾರ್ಡ್ ಸ್ಕಿಲ್ ಮತ್ತು ಸಾಫ್ಟ್ ಸ್ಕಿಲ್ ಈ ಎರಡರ ಸಮತೋಲನೆ ನೋಡಿ ಆಯ್ಕೆ ಮಾಡುತ್ತಾರೆ. Here is a task for you. Interview a working professional from your trade. Ask about his or her day at work and list all the skills they need to do their job well. You can share your thoughts on Quest community page or in ITI groups on social media. ಈಗ ನಿಮಗೆ ಒಂದು ಕೆಲಸ ಅಥವಾ ಚಟುವಟಿಕೆ. ನಿಮ್ಮ ವೃತ್ತಿಯಲ್ಲಿ ಕೆಲಸ ಮಾಡುತ್ತಿರುವ ವೃತ್ತಿಪರ ವ್ಯಕ್ತಿಯನ್ನು ಸಂದರ್ಶನ ಮಾಡಿರಿ. ತಮ್ಮ ವೃತ್ತಿಯಲ್ಲಿ ಚೆನ್ನಾಗಿ ಮುಂದುವರಿಯಲು ಬೇಕಾದ ಕುಶಲತೆಗಳ ಪಟ್ಟಿಯನ್ನು ಮಾಡಿ ಕ್ವೆಸ್ಟ್ ಆ್ಯಪ್ ಕಮ್ಯುನಿಟಿ ಪೇಜ್ನಲ್ಲಿ ಅಥವಾ ITI ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಿರಿ. Now that we have completed the lesson, share what you have learned from this lesson.
choose the options from the menu. What I learned from this lesson: the meaning of employability skills, the need of employability skills for my career. ಇಲ್ಲಿಗೆ ಈ ಪಾಠ ಮುಗಿಯಲಿದೆ. ಈ ಪಾಠದಲ್ಲಿ ಕಲಿತಿರುವುದನ್ನು ಹಂಚಿಕೊಳ್ಳುವುದು. ಈ ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆ ಮಾಡುವುದು, ಉತ್ತರ ಆಯ್ಕೆ ಮಾಡುವುದು. ಚೂಸ್ ದ ಆಪ್ಷನ್ಸ್ ಫ್ರಮ್ ದ ಮೆನು. ವಾಟ್ ಐ ಲರ್ನ್ಡ್ ಫ್ರಮ್ ದಿಸ್ ಲೆಸನ್ ಅಂದರೆ ಈ ಪಾಠದಿಂದ ನಾನು ಏನು ಕಲಿತೆನು. ಮೊದಲನೇ ಆಯ್ಕೆ ದ ಮೀನಿಂಗ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್, ಉದ್ಯೋಗಾರ್ಹತೆಯ ಕುಶಲತೆಗಳ ಅರ್ಥ. ಎರಡನೇ ಆಯ್ಕೆ ದ ನೀಡ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಫಾರ್ ಮೈ ಕರಿಯರ್ ಅಂದರೆ ನಮ್ಮ ಜೀವನದಲ್ಲಿ ಉದ್ಯೋಗಾರ್ಹತೆಯ ಕುಶಲತೆಗಳ ಅಗತ್ಯ. ನಾವು ಈ ಪಾಠದಲ್ಲಿ ಈ ಎರಡು ವಿಷಯಗಳನ್ನು ಕಲಿತಿದ್ದೇವೆ. ಎರಡನ್ನು ಆಯ್ಕೆ ಮಾಡಿ ಸಲ್ಲಿಸುವುದು ಅಂದರೆ ಸಬ್ಮಿಟ್ ಮಾಡುವುದು. Thank you for sharing what you learned from this lesson. ಥ್ಯಾಂಕ್ ಯು ಫಾರ್ ಶೇರಿಂಗ್ ವಾಟ್ ಯು ಲರ್ನ್ ಫ್ರಮ್ ದಿಸ್ ಲೆಸನ್. ಈ ಪಾಠದಿಂದ ನೀವು ಕಲಿತಿರುವುದನ್ನು ಹಂಚಿಕೊಂಡದ್ದಕ್ಕೆ ಧನ್ಯವಾದಗಳು. Here is a recap of what you learned in this lesson. The word employability means the ability to be employed. Employers like to hire candidates with employability skills. Employ plus ability plus skills. These three words make up employability skills. Employability skills help us get a job and succeed in our career. ರೀಕ್ಯಾಪ್ ಇಂಪಾರ್ಟೆನ್ಸ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳ ಪ್ರಾಮುಖ್ಯತೆ. ಈ ಪಾಠದ ಸಾರಾಂಶವನ್ನು ಮತ್ತೊಮ್ಮೆ ಕೇಳುವುದು. ದ ವರ್ಡ್ ಎಂಪ್ಲಾಯಬಿಲಿಟಿ ಮೀನ್ಸ್ ದ ಎಬಿಲಿಟಿ ಟು ಬಿ ಎಂಪ್ಲಾಯ್ಡ್ ಅಂದರೆ ಎಂಪ್ಲಾಯಬಿಲಿಟಿ ಈ ಪದದ ಅರ್ಥ ಉದ್ಯೋಗ ಪಡೆಯಲು ಅರ್ಹರಾಗುವುದು. ಎಂಪ್ಲಾಯರ್ಸ್ ಲೈಕ್ ಟು ಹೈಯರ್ ಕ್ಯಾಂಡಿಡೇಟ್ಸ್ ವಿತ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂದರೆ ಉದ್ಯೋಗದಾತರು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಇರುವ ಅಭ್ಯರ್ಥಿಗಳನ್ನು ಉದ್ಯೋಗ ಕೊಡಲು ಆಯ್ಕೆ ಮಾಡುತ್ತಾರೆ. ಎಂಪ್ಲಾಯ್ ಪ್ಲಸ್ ಎಬಿಲಿಟಿ ಪ್ಲಸ್ ಸ್ಕಿಲ್ಸ್ ಈಕ್ವಲ್ ಟು ದೀಸ್ ತ್ರೀ ವರ್ಡ್ಸ್ ಮೇಕ್ ಅಪ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಈ ಮೂರು ಪದಗಳನ್ನು ಒಳಗೊಂಡಿದೆ. ಎಂಪ್ಲಾಯ್ ಪ್ಲಸ್ ಎಬಿಲಿಟಿ ಪ್ಲಸ್ ಸ್ಕಿಲ್ಸ್. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಹೆಲ್ಪ್ಸ್ ಅಸ್ ಗೆಟ್ ಅ ಜಾಬ್ ಆ್ಯಂಡ್ ಸಕ್ಸೀಡ್ ಇನ್ ಅವರ್ ಕರಿಯರ್ ಅಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳು ನಮಗೆ ಉದ್ಯೋಗ ಪಡೆಯಲು ಮತ್ತು ಜೀವನದಲ್ಲಿ ಯಶಸ್ವಿಯಾಗಲು ಉಪಯುಕ್ತವಾಗಿವೆ.